ಹಲೋ ವಿದ್ಯಾರ್ಥಿಗಳೇ, KCT ವೆರಿಫಿಕೇಷನ್ ಸ್ಲಿಪ್ಪನ್ನು ನೀವೆಲ್ಲ ಈಗ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಸಪೋಸ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ, ಆಗ ಸರ್ವರ್ ಬ್ಯುಸಿ ಇದ್ದರೆ ಈಗ ಡೌನ್ಲೋಡ್ ಮಾಡ್ಕೊಳ್ಳಿ. ಸರ್ವರ್ ಬ್ಯುಸಿ ಬರ್ತಾ ಇಲ್ಲ, ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಈ ಸಲ ಒಂದು ಗ್ರಾಸ್ಟಿಕ್ ಚೇಂಜ್ ಇದೆ. ಏನು ಅಂದರೆ, ನಿಮ್ಮ ಎಲ್ಲ ಡೀಟೇಲ್ಸ್ ಸಹ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಆ ಡೀಟೇಲ್ಸಲ್ಲಿ ಯಾವುದೂ ರಾಂಗ್ ಇಲ್ಲ, ಯಾವುದೂ ಮಿಸ್ಟೇಕ್ ಆಗಿಲ್ಲ ಅಂದರೆ ಯು ಆರ್ ಇನ್ ಸೇಫರ್ ಸೈಡ್. ಸಪೋಸ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ, ಒಂದು ವೇಳೆ ನೀವೇನಾದರೂ ಫಾರಮ್ನಲ್ಲಿ ಮಿಸ್ಟೇಕ್ ಮಾಡಿದರೆ ಅಥವಾ ಮಿಸ್ಟೇಕ್ ಆಗಿದ್ದರೆ ಅದನ್ನು ನೀವು ಕರೆಕ್ಷನ್ ಮಾಡ್ಕೋಬೋದು. ಕ್ಲೈಮ್ ಮಾಡಿರೋ ಡೀಟೇಲ್ಸ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅಥವಾ ನಿಮ್ಮ ಕಡೆಯಿಂದನೇ ಮಿಸ್ಟೇಕ್ ಆಗಿದ್ದರೆ ನೀವು ಚೇಂಜ್ ಮಾಡ್ಕೋಬೋದು. ಅದಕ್ಕೆ ಏನಾದ್ರು ಒಂದು ಸ್ಪೆಸಿಫಿಕ್ ಡೇಟನ್ನು ಮೆನ್ಷನ್ ಮಾಡ್ತಾರೆ. ಆ ಡೇಟಲ್ಲಿ ನೀವು ಮುಂಚೆನೇ ಸ್ಲಾಟ್ನ ಬುಕ್ ಮಾಡಿಕೊಂಡು ಆ ಟೈಮಲ್ಲಿ ನೀವು ಆಫೀಸ್ ಮಲ್ಲೇಶ್ವರ ಬೆಂಗಳೂರು ಇಲ್ಲಿ ಖುದ್ದಾಗಿ ಹೋಗಿ ನೀವು ಮಿಸ್ಟೇಕ್ಗಳನ್ನ ಚೇಂಜ್ ಮಾಡ್ಕೋಬಹುದು. ಅದ್ರ ಬಗ್ಗೆ ಯಾವುದೇ ರೀತಿ ವರಿ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಈ ವರ್ಷ ಯಾವ ರೀತಿ ಸೀಕ್ರೆಟ್ ಕೀನ ಕೊಡ್ತಾ ಇದ್ರು, ಈ ವರ್ಷ ಸೀಕ್ರೆಟ್ ಕೀನೇ ಇಲ್ಲ. ಇನ್ಸ್ಟೆಡ್ ಆಫ್ ದಟ್ ಒನ್ ಅದ್ರ ಬದಲು ಸ್ಕ್ಯಾನ್ ಕೊಡಿದೆ. ಪ್ರತಿ ಸಲ ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ನೀವು ಎಂಟ್ರಿ ಮಾಡಿ ನೀವು ಲಾಗಿನ್ ಆಗ್ಬೋದು. ವೆರಿಫಿಕೇಷನ್ ಸ್ಲಿಪ್ ಬೇಕೇ ಬೇಕು. ವೆರಿಫಿಕೇಷನ್ ಸ್ಲಿಪ್ ಇಲ್ಲ ಅಂದರೆ ಅಡ್ಮಿಷನ್ ಆಗೋದೇ ಕಷ್ಟ. ಹಾಗಾಗಿ ವೆರಿಫಿಕೇಷನ್ ಸ್ಲಿಪ್ಪು ಬೇಕೇ ಬೇಕು. ಆಪ್ಷನ್ ಎಂಟ್ರಿಯಿಂದ ಹಿಡಿದು ಚಾಯ್ಸ್ ಫಿಲ್ಲಿಂಗಿಂದ ಹಿಡಿದು ಫೀಸ್ ಪೇಮೆಂಟ್ವರೆಗೂ ಮತ್ತು ಅಡ್ಮಿಷನ್ ಆಗೋವರೆಗೂ ವೆರಿಫಿಕೇಷನ್ ಸ್ಲಿಪ್ಪು ಬೇಕೇ ಬೇಕು. ಹಾಗಾಗಿ ವೆರಿಫಿಕೇಷನ್ ಸ್ಲಿಪ್ಪನ್ನು ನೀವು ಸೇಫಾಗಿ ಇಟ್ಕೊಳ್ಳಿ. ಮತ್ತು ಈ ವೆರಿಫಿಕೇಷನ್ ಸ್ಲಿಪ್ಪನ್ನು ಬೇರೆ ಯಾರಿಗೂ ಸಹ ತೋರಿಸೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ, ಏನಾದರೂ ವೆರಿಫಿಕೇಷನ್ ಸ್ಲಿಪ್ಪನ್ನು ನೀವು ಬೇರೆಯವರಿಗೆ ತೋರಿಸಿದಾಗ, ನಿಮ್ಮ ಫ್ರೆಂಡ್ಸ್ಗಳಿಗೋ ಅಥವಾ ಯಾರಿಗೋ ಅಂದ್ಕೊಳ್ಳಿ ತೋರಿಸಿದಾಗ, ಬೈ ಚಾನ್ಸ್ ಅವರೇನಾದರೂ ನಿಮ್ಮ ಮೇಲೆ ಏನಾದರೂ ಇಶ್ಯೂಸ್ ಇದ್ದರೆ ಆ QR ಕೋಡ್ ಮುಖಾಂತರ ಅವರೇ ಸ್ಕ್ಯಾನ್ ಮಾಡಿಕೊಂಡು ಅವರೇ ಲಾಗಿನ್ ಆಗಿ ನಿಮ್ಮ ಆಪ್ಷನ್ಸ್ಗಳನ್ನ ಬದಲಾಯಿಸ್ಬೋದು, ನಿಮಗೆ ಸೀಟ್ಗಳನ್ನ ಸಿಗದ ಹಾಗೆ ಮಾಡ್ಬೋದು ಅಂತ ಚಾನ್ಸಸ್ಗಳು ಹಿಂದೆ ಆಗಿದ್ದಾವೆ. ಹಾಗಾಗಿ ನೀವು ಅದಕ್ಕೆ ಅವಕಾಶ ಕೊಡದಲ್ಲೇ ವೆರಿಫಿಕೇಷನ್ ಸ್ಲಿಪ್ಪನ್ನು ಸೀಕ್ರೆಟಾಗಿ ಇಟ್ಕೊಳ್ಳಿ.